ಡಾಕ್ಟರ್, ಮತ್ತೊಂದು ಕಾಮನ್ ಡೌಟ್ ಅಂದ್ರೆ ಪೇರೆಂಟ್ಸಿಗೆ, ನ್ಯೂ ಬಾರ್ನ್ ಪೇರೆಂಟ್ಸಿಗೆ, ಮಗುಗೆ ಎಷ್ಟು ದಿನಕ್ಕೊಮ್ಮೆ ಸ್ನಾನ ಮಾಡಿಸ್ಬೇಕಾಗತ್ತೆ ಅಂಡ್ ನೀರು ತುಂಬಾ ಬಿಸಿ ಇರಬೇಕಾ ಅಥವಾ ಬೆಚ್ಚಗಿರ್ಬೇಕಾ, ಈ ರೀತಿ ಸಾಕಷ್ಟು ಡೌಟ್ ಇರುತ್ತೆ. ಸೊ ಇದನ್ನ ಕ್ಲಾರಿಫೈ ಮಾಡೋದಾದ್ರೆ, ಸ್ಕಿನ್ ಅಂತ ಬಂದಾಗ ನಾವು ಡೈಲಿ ಏನು ನಾವು ಕ್ಲೀನ್ ಮಾಡ್ತೀವಿ, ಫೇಸ್ನ ಕ್ಲೀನ್ ಮಾಡೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು, ಬಹಳಷ್ಟು ಇಂಪಾರ್ಟೆಂಟ್. ಇದು ಹೈಜೀನನ್ನು ಮೇಂಟೈನ್ ಮಾಡುವಂಥದ್ದು. ಆ್ಯಂಡ್ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ನಮ್ಗೆ ಹೆಂಗೆ ಕಣ್ಣು, ಲಿವರು, ಹಾರ್ಟ್ ಹೆಂಗೆ ನಾವು ಆರ್ಗನ್ ಅಂತ ಹೇಳ್ತೀವಿ, ಅದೇ ರೀತಿ ಸ್ಕಿನ್ನು ಕೂಡ ಒಂದು ಆರ್ಗನ್. ಅದು ನಮ್ಮ ಬಾಡಿಯಲ್ಲಿ ಅದೇ ಲಾರ್ಜೆಸ್ಟ್ ಆರ್ಗನ್ ಅದು. ಸೊ ಅದ್ರದ್ದು ಉದ್ದೇಶ ಏನು, ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಅದರಿಂದ ಸ್ಕಿನ್ನಿಂದ ನಮಗೆ ಲಾರ್ಜೆಸ್ಟ್ ನಮ್ದು ಎಂಟೈರ್ ಬಾಡಿ ಕವರ್ ಮಾಡಿರೋದ್ರಿಂದ ಅದು ಬ್ರೇಕ್ ಆಗದಲ್ಲೇ ಇದ್ದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ನೆಲ್ಲ ಅದು ಪ್ರಿವೆಂಟ್ ಮಾಡುತ್ತೆ. ಸೊ ಸ್ನಾನ ಅಂತ ಬಂದಾಗ, ನವಜಾತ ಶಿಶುವಲ್ಲಿ ಸ್ನಾನ ಅಂತ ಬಂದಾಗ ನಾವೇನು ಮಾಡಿ, ಹುಟ್ಟಿದ ತಕ್ಷಣನೇ ಯಾವುದೇ ಮಕ್ಕಳಿಗೆ ನಾವು ಸ್ನಾನ ಮಾಡಿಸೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಆ ವಾರ್ಮ್ ಚೈನ್ನ ಮೇಂಟೈನ್ ಮಾಡಬೇಕು. ಟೆಂಪ್ರೇಚರ್ ರೆಗ್ಯುಲೇಷನ್ನು ಟಿಲ್ ಆ ಮಗು ಬಾಡಿ, ಈಗ ತಾಯಿ ಗರ್ಭದಲ್ಲಿದ್ದಾಗ ನೀರಲ್ಲಿ ಲೈಕರ್ ಅಂತ ಹೇಳ್ತೀವಿ, ಅದರೊಳಗಡೆ ಫ್ಲೋಟ್ ಆಗ್ತಾ ಇರುತ್ತೆ, ಅದು ವಾರ್ಮ್ ಇರುತ್ತೆ. ಸೊ ಅದು ಥ್ರೂ ಔಟ್ ಡೆಲಿವರಿ ಪ್ರೋಸೆಸ್ ಒಂದ್ಸಲ ಹೊರಗಡೆ ಬಂದ ತಕ್ಷಣನೇ ಎಂಟೈರ್ ಮೆಟೀರಿಯಲ್ಸ್ ಏನಿದೆ ಡೆಲಿವರಿ ಟೈಮಲ್ಲಿ ಎಲ್ಲವೂ ಕೂಡ ಪ್ರೀ ವಾರ್ಮ್ಡ್ ಇರುತ್ತೆ. ನಾವು ರಿಸೀವ್ ಮಾಡೋಂಥ ಒಂದು ಟವಲ್ಸ್ ಇರ್ಬೋದು, ಬ್ಲ್ಯಾಂಕೆಟ್ಸ್ ಇರ್ಬೋದು, ಕ್ಲೀನ್ ಮಾಡೋಂಥ ಬ್ಲ್ಯಾಂಕೆಟ್ಸ್ ಇರ್ಬೋದು, ಈ ವಾರ್ಮ್ತ್ ಮೇಂಟೈನ್ ಮಾಡಿದಾಗ ಸಡನ್ ಡ್ರಾಪ್ ಇನ್ ಟೆಂಪ್ರೇಚರ್ ಆದ್ರೂ ಕೂಡ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂತಂದರೆ, ಸ್ನಾನ ಅಂತ ಬಂದಾಗ ಫಸ್ಟ್ 6 hours ಖಂಡಿತವಾಗಿ ಸ್ನಾನ ಮಾಡಿಸ್ಬಾರ್ದು. ಐಡಿಯಲಿ 24 hours ತನಕ ಮಾಡಿಸ್ಬೇಡಿ. ಸೆಕೆಂಡ್ ಡೇಯಿಂದ ನೀವು ಸ್ನಾನ ಮಾಡಿಸ್ಬೋದು. ಮತ್ತು ಸ್ನಾನ ಮಾಡಿಸುವಾಗ ಸಿಂಪಲ್ ವಾಟರ್ ಬಾತ್, ಅಂದರೆ ಈಗ ನಾವು ಟೆಂಪ್ರೇಚರ್ ಆಫ್ ವಾಟರ್ ಹೇಗಿರಬೇಕು ಅಂದರೆ ಅರೌಂಡ್ 36 to 40 ಡಿಗ್ರಿ ಅಂತ ಹೇಳ್ತೀವಿ. 36 to 38 ಡಿಗ್ರಿ ಮಧ್ಯೆ ಇದ್ದರೆ ಇಟ್ ಈಸ್ ಗುಡ್ ಎನಫ್. ಬಿಕಾಸ್ ನಾರ್ಮಲ್ ಬೇಬಿ ಬಾಡಿ ಟೆಂಪ್ರೇಚರು 36.5 to 37.5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದನ್ನು ಆ ರೇಂಜಲ್ಲೇ ಮೇಂಟೈನ್ ಮಾಡಬೇಕಾಗತ್ತೆ. ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ 36 to 40 ಡಿಗ್ರಿ ರೇಂಜಲ್ಲಿ ಮಗುನ ಉಗುರು ಬೆಚ್ಚಗಿರೋ ನೀರು ಅಂತ ಹೇಳ್ತೀವಿ, ಅದರಲ್ಲಿ ಮಾಡಿಸಿದ್ರೆ ಭಾಳ ಉತ್ತಮ. ಅದರಲ್ಲೇ ಮಾಡಿಸ್ಬೇಕು. ತುಂಬ ಹಾಟ್ ಬಾತ್ ಆಗಲಿ ಅಥವಾ ಟೂ ಕೋಲ್ಡ್ ಬಾತ್ ಆಗಲಿ ಮಾಡಿಸ್ಬಾರ್ದು, ವೇರಿಯೇಷನ್ನ ಮಾಡಬಾರ್ದು.